ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಕಾಟಿಂಗರ ಗ್ರಾಮದಲ್ಲಿ ನಮ್ಮದು ಕಲ್ಲೇಶ್ವರ ಕಾರ್ ಇಂಡಸ್ಟ್ರಿ ಅಂಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅಂತ ಸಂಸ್ಥೆ ಇದೆ. ರಾಯಲ್ CSP ಬ್ರ್ಯಾಂಡಲ್ಲಿ ನಾವು ಕಳೆದ 13 ವರ್ಷಗಳಿಂದ ಸಸ್ಯ ಸಂಜೀವಿನಿ ಮತ್ತು ರಾಯಲ್ CSP 2 ಬ್ರ್ಯಾಂಡ್ಗಳಲ್ಲಿ ರೈತರನ್ನ ತಲುಪುವಂಥ ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಅದರೊಟ್ಟಿಗೆ ಇವತ್ತಿನ ರೈತರಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ನಮ್ಮ ಆಪಲ್ ತಾತ ಅವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಪುಟ್ಟ ಸನ್ಮಾನ ಇಟ್ಕೊಂಡಿದ್ದೀವಿ. ನೀವು ಸ್ವೀಕರಿಸಬೇಕು. ಸರ್, ಇದು ನಮ್ಮದು ಪ್ಯೂರ್ ಬೇವಿನ ಪುಡಿ. ಇದು ನಾವು ನ್ಯಾಚುರಲಾಗಿ ಕ್ರಷ್ ಮಾಡಿರೋಂಥ ಬೇವಿನ ಪುಡಿ. ನಾವು ಬೇವಿನ ಬೀಜನ ತೊಗೊಂಡು ಕ್ರಷ್ ಮಾಡಿರೋದು. ಇದರಲ್ಲಿ ಯಾವುದೇ ರೀತಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಆಗಿರಲ್ಲ. ದಟ್ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇದ್ರದ್ದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಸರ್, ನಮ್ಮ ಪ್ಲ್ಯಾಂಟಿಗೆ ಬೇಕಾಗಿರೋವಂಥದ್ದು ಸಾವಿರಾರು ಬ್ಯಾಕ್ಟೀರಿಯಾಸ್ ಇರ್ತವೆ. ಸಾವಿರಾರು ಬ್ಯಾಕ್ಟೀರಿಯಾಸ್ ಬೇಡದೆ ಅಂಥದ್ದು ಇರುತ್ತೆ. ಇದು ಯಾವುದನ್ನು ಬೇಕು ಯಾವುದು ಬೇಡ ಅಂತ ರೆಗ್ಯುಲೇಟ್ ಮಾಡುತ್ತೆ. ಮಾರ್ಕೆಟಲ್ಲಿ ಏನಾಗ್ತಿದೆ ಅಂದರೆ ಬೇವಿನ ಹಿಂಡಿ ಕೊಡ್ತಾ ಇದ್ದಾರೆ ಎಲ್ಲರೂ. ಬೇವಿನ ಹಿಂಡಿ ಇಸ್ ನಥಿಂಗ್ ಬಟ್ ಅದರಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಕಾನ್ಸಂಟ್ರೇಷನ್ ತುಂಬ ಕಮ್ಮಿ ಇರುತ್ತೆ. ಇದು ಹೈಲಿ ಕಾನ್ಸಂಟ್ರೇಟೆಡ್ ಇರೋದ್ರಿಂದ ಇದ್ರದ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗಿಡಕ್ಕೆ. ಅದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಮಾರ್ಕೆಟಲ್ಲಿ ಸಿಗೋದು ಬೇವಿನ ಹಿಂಡಿ ಬೇರೆ, ಪುಡಿ ಬೇರೆ. ದಿಸ್ ಇಸ್ ಬೇವಿನ ಪುಡಿ, ಹೈಲಿ ಕಾನ್ಸಂಟ್ರೇಟೆಡ್. ನೀವು ನೋಡಿದ್ದೀರಾ, ನಿಮಗೆ ಏನು ಅನಿಸುತ್ತೆ? ಈಗ ಅಲ್ಲಿದು ಅಂಗಡಿಯಿಂದ ತಂದು ಹಾಕಿದ್ದೀರಾ, ನಮ್ಮದು ಬೇವಿನ ಪುಡಿ ಏನು ಅನಿಸುತ್ತೆ ನಿಮಗೆ? ಸರ್ ಇದು ಚೆನ್ನಾಗೈತೆ ಸರ್. ಇದಕ್ಕೆ ಏನೇನು ಹಾಕಿದ್ದೀರಾ ಸರ್? ಬೇವಿನ ಬೀಜದ ಇದನ್ನು ನೇರವಾಗಿ ರಾಗಿ ಮಿಷಿನಲ್ಲಿ ನೀವು ರಾಗಿ ಹಾಕ್ತಿರಲ್ವ, ಹಂಗೆ ನೇರವಾಗಿ ಬೇವಿನ ಬೀಜ ಹಾಕ್ತೀವಿ, ಪುಡಿ ಮಾಡ್ತೀವಿ. ಬೇರೆ ಏನು ಹಾಕಲ್ಲ. ಮಾಡುವಂಥ ಉತ್ಪನ್ನಗಳನ್ನು ಒಂದು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಕ್ವಾಲಿಟಿ ಅವರು ಯಾವುದನ್ನೋ ಬಳಸ್ತಾ ಇರ್ತಾರೆ, ಒಂದು ಕ್ವಾಲಿಟಿನ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಜೊತೆಗೆ ಸಮಾಜಕ್ಕೆ ಅವ್ರ ಪರಿಚಯ ಮಾಡ್ಕೊಟ್ಟಂಗೆ ಆಗುತ್ತೆ. ನಾವು ಇವತ್ತಿನ ಪ್ರಸ್ತುತ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ನೀಮ್ ಪೌಡ್ರಲ್ಲಿ ಲಾರ್ಜೆಸ್ಟ್ ಮತ್ತು ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ ನೀಮ್ ಆಯಿಲ್ ಮತ್ತು ನೀಮ್ ಪೌಡ್ರನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಮಸ್ಕಾರ, ನಾನು ಶಿವಪ್ರಸಾದ್, ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಕಾಟಿಂಗ್ನೆರೆ ಗ್ರಾಮದಿಂದ. ನಮ್ಮದು ಕಲ್ಲೇಶ್ವರ ಕಾರ್ ಇಂಡಸ್ಟ್ರಿ ಆ್ಯಂಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಸಂಸ್ಥೆ. ನಾವು ಬೇವಿನ ಬೀಜದ ಪುಡಿ ಮತ್ತು ಬೇವಿನ ಎಣ್ಣೆ, ಸಾವಯವ ಗೊಬ್ಬರಗಳನ್ನು ಉತ್ಪಾದನೆ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಪ್ರತಿ 6 ತಿಂಗಳಿಗೊಮ್ಮೆ ನಾವು ವಿಶೇಷವಾಗಿ ಬೆಳೆದಿರುವಂಥ ರೈತರುಗಳನ್ನು ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹ ಮಾಡುವಂಥದ್ದು, ವಿಶೇಷವಾಗಿ ಮತ್ತು ಅವರು ಯಾವ ಥರ ಬೆಳೆದಿರುವಂಥದ್ದನ್ನು ಜನಗಳಿಗೆ ತೋರಿಸುವಂಥದ್ದು, ಆ ಥರದನ್ನು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಇವತ್ತು ಕೂಡ ನಾವು ಸೂಲಿಬೆಲೆ ಹೋಬಳಿ ಸಿದ್ದೇನಹಳ್ಳಿ ಗ್ರಾಮದಲ್ಲಿ ಬಸವರಾಜಪ್ಪ ಅಂತ ಒಬ್ಬರು ವಿಶೇಷವಾಗಿ ಆ್ಯಪಲ್ ಬೆಳೆದಿದ್ದಾರೆ. ಬರೀ ಬೇವಿನ ಪುಡಿ, ಬೇವಿನ ಎಣ್ಣೆ ಬಳಸಿಬಿಟ್ಟು ಸಾವಯವದಲ್ಲೇ ವಿಶೇಷವಾಗಿ ಯಾವುದೇ ಖರ್ಚುಗಳನ್ನು ಅಥವಾ ಅಧಿಕವಾಗಿ ರಾಸಾಯನಿಕಗಳು ಬಳಕೆ ಮಾಡೋದಾಗಲಿ ಬೇರೆ ಯಾವುದನ್ನು ಮಾಡದೆ ಅವರೇ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಮಾಡಿದ್ದಾರೆ. ನಾನು ನಮ್ಮ ಸ್ನೇಹಿತರು ಒಟ್ಟಿಗೆ ಇಲ್ಲಿಗೆ ಬಂದು ಅವ್ರಿಗೆ 1 ವರ್ಷಕ್ಕೆ ಆಗೋವಷ್ಟು ಕೆಲವು ನಮ್ಮ ಪದಾರ್ಥಗಳನ್ನು, ನಮ್ಮ ಸಂಸ್ಥೆಯಲ್ಲಿ ಏನು ನಾವು ಉತ್ಪಾದನೆ ಮಾಡ್ತೀವಿ ಆ ಪದಾರ್ಥಗಳನ್ನು ಅವ್ರಿಗೆ ಕೊಡೋ ಅಂಥದ್ದು. ಜೊತೆಗೆ ಅವರಿಗೆ ಏನು ಒಂದು ನಾವು ನಮ್ಮ ಕಡೆ ಎಲ್ಲ ರೈತರುಗಳು ಕೆಲವು ಹಿಂದೆಯಿಂದ ಬಂದಿರುವಂಥ ಬೆಳೆಗಳಿಗೇ ಗಂಟು ಬಿದ್ದು, ಅದೇ ಈರುಳ್ಳಿ, ಅದೇ ಲಾಸಲ್ಲಿ ಬರುವಂಥ ಬೆಳೆಗಳಿಗೆ ಗಂಟು ಬಿದ್ದು ಅಲ್ಲೇ ಬೆಳೀತಾ ಇದ್ದಾರೆ. ಈ ಥರ ಬೇರೆ ಬೇರೆ ವಿವಿಧವಾದ ಇನೋವೇಟಿವ್ ಆಗಿ ಏನಾದರೂ ಒಂದು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಕೃಷಿ ಲಾಭದಾಯಕವಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ವಿಶೇಷವಾಗಿರೋ ರೈತರುಗಳನ್ನು ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡುವಂಥದ್ದನ್ನು ಮಾಡ್ತಾಯಿದ್ದೀವಿ. ಬನ್ನಿ, ಇವತ್ತು ನಾವು ಆ್ಯಪಲ್ ತೋಟದಲ್ಲಿದ್ದೀವಿ. ಬಸವರಾಜಪ್ಪ ಅಂತೇಳಿ ಈ ಥರ ರೈತರು 440 ಒಂದು ಗಿಡಗಳನ್ನು ಈ ಜಾಗದಲ್ಲಿ ಹಾಕ್ಕೊಂಡಿದ್ದಾರೆ. ಅವ್ರು ಹೇಳೋ ಪ್ರಕಾರವಾಗಿ ಇಲ್ಲಿಗೆ ಬರೀ ಬೇವಿನ ಹಿಂಡಿ ಮತ್ತು ಅವ್ರದ್ದು ಹಸಿರೆಲೆ ಗೊಬ್ಬರಗಳು, ತಿಪ್ಪೆ ಗೊಬ್ಬರ ಜೊತೆಗೆ ಬೇವಿನ ಎಣ್ಣೆನ ಸ್ಪ್ರೇ ಮಾಡಿಕೊಂಡು ಬೆಳೆದಿದ್ದೀವಿ, ಮತ್ತು ಬೇರೆ ಏನೂ ಮಾಡಿಲ್ಲ ಸರ್, ಖರ್ಚು ಮಾಡಿಲ್ಲ ಅಂತ ಹೇಳ್ತಾರೆ. ಅದರೊಟ್ಟಿಗೆ ನಾವು ನಮ್ಮ ಸಂಸ್ಥೆದು ಕೆಲವು ಉತ್ಪನ್ನಗಳನ್ನು ಅವ್ರಿಗೆ 1 ವರ್ಷಕ್ಕೆ ಆಗುವಷ್ಟು ಪ್ರತಿ 6 ತಿಂಗಳಿಗೊಮ್ಮೆ ಈ ಥರ ವಿಶೇಷವಾಗಿ ಬೆಳೆದಿರೋಂಥವ್ರನ್ನ ಗುರುತಿಸಿ ಕೊಡುವಂಥದ್ದು ಮಾಡ್ತೀವಿ. ಇವತ್ತು ಒಳ್ಳೆ ಉದ್ದೇಶ. ನಿಮ್ಮ ಉದ್ದೇಶ ಆರ್ಗ್ಯಾನಿಕ್ ಆಗಿ ಯಾರು ಬೆಳೀತಾ ಇದ್ದಾರೆ ಅವ್ರಿಗೆ ಒಂದು ಪ್ರೋತ್ಸಾಹ ಮಾಡುವಂಥದ್ದು, ಬೇರೆ ರೈತರು ಸಹಿತ ಅದನ್ನ ಬಳಸಲಿ, ಬಳಕೆ ಮಾಡಲಿ ಅನ್ನೋದು ಆದಾಯ ಗಳಿಸಲಿ ಅನ್ನೋದು ಉದ್ದೇಶ. ಉತ್ಪನ್ನಗಳು ನೀವು ಏನು ತಯಾರಿಸ್ತೀರಾ ಅದು ನೀವು ಕೊಡ್ತೀರಾ? ಹೌದು. ಅಂದ್ರೆ ಅದು ಬೇವಿನ ಪುಡಿ, ಸಾವಯವ ಗೊಬ್ಬರ ಆ ಥರದ್ದನ್ನ ಮಾಡ್ತಾ ಇದ್ದೀವಿ. ನೋಡಿ, ಇವರೇ ನಮ್ಮ ಸಿದ್ದನಹಳ್ಳಿ ಬಸವರಾಜಪ್ಪನವರು ಅಂತೇಳಿ. ಇವರೆಲ್ಲ ಅವ್ರೂರವರು, ಅವರ ಸ್ನೇಹಿತರು, ಅವ್ರ ಸಂಘಟಕರು, ಅವ್ರ ಜೊತೆ ಕೆಲಸ ಮಾಡುವಂಥವ್ರು ಒಟ್ಟಿಗೆ ಇವರೆಲ್ಲ ಅವರು. ನಾವು ಇದರಲ್ಲಿ ಒಂದು ಸಾವಯವ ಗೊಬ್ಬರದ ನಾನೊಂದು 40 kg ಬ್ಯಾಗು ಮತ್ತು ಜೊತೆಗೆ ಸಾವಯವ ಗೊಬ್ಬರ ಬರುತ್ತೆ. ಜೊತೆಗೆ ನಮ್ಮಲ್ಲೇ ಗ್ರ್ಯಾನ್ಯೂಲ್ಸನ್ನು ಮಾಡ್ತೀವಿ. ಈ ಗ್ರ್ಯಾನ್ಯೂಲ್ಸ್ ಗೊಬ್ಬರಗಳನ್ನು ಅವರಿಗೆ ಕೊಡ್ತಾಯಿದ್ದೀವಿ. ಬೇವಿನ ಬೀಜದ ಪುಡಿ, ಇದು ಬೇವಿನ ಎಣ್ಣೆ. ಇದನ್ನು 1 ವರ್ಷಕ್ಕಾಗುವಷ್ಟು
ನಮ್ಮ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಸುಮಾರು 400 ಗಿಡಕ್ಕಾಗುವಷ್ಟಕ್ಕೆ ಒಂದು ಸಾವಯವ ಗೊಬ್ಬರ ಮತ್ತು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಅವ್ರು ಹಾಕೋದಕ್ಕೆ ಒಂದೊಂದು ಗಿಡಕ್ಕೆ ಒಂದು ಅರ್ಧ kg ಆಗುವಷ್ಟನ್ನು ಎಲ್ಲದಕ್ಕೂ ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ರೈತರಿಗೆ ಕೆಲವು ಅನುಭವಗಳನ್ನು ಕೇಳೋಣ. ಅವರಿಗೆ ಯಾರು ಇನ್ಸ್ಪೈರ್ ಆದರು, ಇಲ್ಲಿ ಹೇಗೆ ಬಳಕೆ ಮಾಡಲಿಕ್ಕೆ ಅವರು ಯಾವುದು ಹೇಳ್ಕೊಟ್ರು, ಆ್ಯಪಲ್ ಅನ್ನೋದನ್ನೇ ಇಲ್ಲಿ ಹಾಕಿ ಅಥವಾ ಬೇರೆ ಡ್ರ್ಯಾಗನ್ ಫ್ರೂಟ್ ಆ ಥರ ತುಂಬ ಮಾರ್ಕೆಟಲ್ಲಿ ತುಂಬ ಇದೆ. ಇವಾಗ ಓಡ್ತಾರೆ ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತೇಳಿ. ಅದನ್ನು ಪರ್ಟಿಕ್ಯುಲರಾಗಿ ನಮಗೆ ಸೇಬನ್ನೇ ಹಾಕಬೇಕು ಅನ್ನೋ ಉದ್ದೇಶ ಏನು ಬಂತು ಅವ್ರ ಮಾತಲ್ಲೇ ಕೇಳೋಣ ಬನ್ನಿ. ಸರ್ ನನ್ನ ಹೆಸರು ಬಸವರಾಜು ಅಂತ, ಸಿದ್ದೇನಹಳ್ಳಿ ಗ್ರಾಮ, ಹೊಸಕೋಟೆ ತಾಲೂಕು, ಸೂಲುಬೆಲೆ ಹೋಗಿ ನಾನು ಆಪಲ್ ಗಿಡ ಹಾಕಿದ್ದೀನಿ ಸರ್. ಆಪಲ್ ಗಿಡ ಹಾಕಿ ಎಲ್ಲರೂ ನಮ್ಮ ಕಡೆಯವರೆಲ್ಲ ಆಗೋದೇ ಇಲ್ಲ ಅಂದರು. ಆದರೂ ನಾನು ಯಾಕಾಗಲ್ಲ ಅಂಥೇಳಿ ಹಾಕಿದೆ. ನನ್ನ ಮಗ ಇಲ್ಲೆಲ್ಲ ಅವನ ಸರ್, ಅವನಿಂದ ನಾನು ಈ ಗಿಡ ಹಾಕೋಕ್ಕೆ ಟ್ರೈ ಮಾಡಿದ್ದು. ಅವನೇ ಇದನ್ನ ಆಪಲ್ ಗಿಡ ಹಾಕ್ಬಿಡೋಣಪ್ಪ ಅಂತಂದು ಅವನು 5ನೇ ಕ್ಲಾಸ್ ಆಗಿದ್ದ. ಆವಾಗ ಅವ್ನ ಪ್ಲ್ಯಾನ್ ಅವನದು, ಮಾಡಿದ್ದೇನೋ ನಾನೇ. ಆದರೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಸ್ಪ್ರೇ ಮಾಡೋದು ಬೇವಿನ ಎಣ್ಣೆ, ಇಷ್ಟು ಬಿಟ್ಟರೆ ಬೇರೆ ನಾನು ತಿಪ್ಪೆ ಗೊಬ್ಬರ, ಇಷ್ಟು ಬಿಟ್ಟರೆ ನಾನು ಬೇರೆ ಏನು ಬಳಸಿರಲಿಲ್ಲ. ಬಳಸಿದ್ರೆ ಒಂದು ಗಿಡಕ್ಕೆ ಬಳಸಿದ್ದೆ, ಏನು ಯೂರಿಯಾ ಕಾಂಪ್ಲೆಕ್ಸು ಒಂದು ಗಿಡಕ್ಕೆ ಬಳಸಿದ್ದೆ. ಆ ಒಂದು ಗಿಡದಾಗ ಕಾಯೆಲ್ಲ ಒಡೆದೋದ್ವು, ಎಲ್ಲ ಪಾಳ ಆಗ್ತದೆ. ರೈತರಕ್ಕೆ ಎಲ್ಲದಕ್ಕೂ ಹೇಳಿದ್ದೀನಿ ಏನಂತ, ಯೂರಿಯಾ ಕಾಂಪ್ಲೆಕ್ಸು ಹಾಕಬೇಡಿ, ಹಾಕಿದರೆ ಕಾಯೆಲ್ಲ ಒಡ್ಕೊತದೆ, ಹಾಕೇಬೇಕು ಅಂದರೆ ನೀವು ಟೆಸ್ಟ್ ಮಾಡಿ ಹಾಕ್ಕೊಳ್ರಿ ಅಂತಂದು ರೈತರಿಗೂ ಹೇಳಿದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ. ಇದು ರೈತರು ಯಾರೋ ವೀಡಿಯೋ ನೋಡಿ ಮಾಡಿದವರು ಅಂಥವರು ಈ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇದನ್ನು ಬಳಸ್ಕೊಳ್ರಿ ಅಂತಂದು ಹೇಳ್ತಾ ಇದ್ದೀನಿ ಸರ್. ಈಗ ಗಿಡಗಳೆಲ್ಲ ಎಲ್ಲಿ ತೊಗೊಂಬಂದ್ರಿ ಇದನ್ನು? ಸರ್ ಗಿಡ ತಂದಿದ್ದು ಬಿಜಾಪುರ. ಎಷ್ಟು ಒಂದು ಗಿಡ ಎಷ್ಟು ಬಿದ್ದಿತ್ತು ನಿಮಗೆ ಇಲ್ಲಿಗೆ ಬರೋತ್ತಿಗೆ? ಸರ್ ಇಲ್ಲಿಗೆ ಡೆಲಿವರಿ ಅವರು 300 ರೂಪಾಯಿ ಕೊಟ್ಟಿದ್ರು ಸರ್. ಒಂದು ಸೇಬು 300 ರೂಪಾಯಿ. ಅವ್ರೇನಾದ್ರು ಹಿಂಗೆ ಬೆಳಿಬೇಕು ಆ ಥರ ಏನಾದ್ರು ಹೇಳಿದ್ರ ಸರ್? ಅವರು ಕಟ್ಟಿಂಗು ಉಣಿದ ಮೇಲೆ ಭೂಮಿನಿಂದ 2 ಅಡಿ ಕಟ್ಟಿಂಗ್ ಕೊಡು ಅಂದರು. ಅದ್ರಾಗ ಬಂದವನು 1 ಅಡಿಗೆ ಕೊಡು ಅಂತ ಹೇಳಿದ್ರು. ಇಷ್ಟಿಷ್ಟೇ ಅಡಿಗೆ ಹಾಕಬೇಕು ಅಂತ ಅವ್ರು ಹೇಳಿದ್ರ ಅಥವಾ ನೀವು ತೀರ್ಮಾನ ಮಾಡ್ಕೊಂಡಿದ್ದ? ನಾನೇ ತೀರ್ಮಾನ ಹಾಕ್ಕೊಂಡಿದ್ನಿ ಸರ್. ಫಸ್ಟೇ ಗುಣಿ ಮಾಡಿಸ್ಬಿಟ್ಟಿದ್ದೆ ಸರ್. ಗುಣಿ ಮಾಡಿಸ್ಕೊಂಡಿದ್ದೆ. ಆಮೇಲೆ ಅವರು ಹೇಳಿದ್ರು 10 ಹಾಕ್ಕೊಳ್ರಿ ಅಂತ. ಅವರು ಹೊಂಗೆ ಸೊಪ್ಪು ಹಾಕು ಭೂಮಿಕಾ ಅಂತಂದ್ರು, ಗುಣಿಕ ಹೊಂಗೆ ಸೊಪ್ಪು ಹಾಕು ಅಂದರು. ಆದರೆ ನಾನು ಆ ಪಟ್ಟಿಗೆ ಹಾಕಿ ಮುಚ್ಚಿಬಿಟ್ಟಿದ್ದೆ. ಬೇವಿನ ಹಿಂಡಿ 2 kg, ಹೊಂಗೆ ಹಿಂಡಿ 2 kg, 4 kg ಭೂಮಿಗೆ ಕೊಟ್ಬಿಟ್ಟಿದ್ದೆ. ಕೊಟ್ಬಿಟ್ಟು ಗುಣಿ ಎಲ್ಲ ಕ್ಲೀನಾಗಿ ಮುಚ್ಚಾಕಿದ್ದೆ. ಅವ್ರು ಹೇಳೋ ಪಟ್ಟಿಗೆ ನಾನೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಸರಿ, ಇವಾಗ ಎಲ್ಲ ಹಾಕಿದ್ರಿ, ಗಿಡ ನೆಟ್ರಿ. ಗಿಡ ನೆಟ್ಟ ಮೇಲೆ ನಿಮಗೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಬೇವಿನ ಎಣ್ಣೆಯಲ್ಲೇ ಬೆಳಿಬೋದು ಅನ್ನೋ ಅಂತ ಧೈರ್ಯ ಇತ್ತಾ ಅಥವಾ ಸುಮ್ಮನೆ ಹಾಕಿ ಮಾಡ್ತಾ ಹೋದ್ರೆ? ಇಲ್ಲ ಸರ್, ಧೈರ್ಯ ಇತ್ತು. ಇದ್ರ ಬಗ್ಗೆ ಹಿಂದೆ ಏನಾದ್ರು ಬಳಕೆ ಮಾಡ್ತಿದ್ದೆ ಸರ್. ಇದು ಬೆಳೆಗಳಿಗಾಗನ ಆಗ್ತಾ ಇದ್ದೆ. ಎಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ ಬೇವಿನ ಪುಡಿ ಅಥವಾ ಬೇವಿನ ಹಿಂಡಿ ಎಣ್ಣೆ? ಎಲ್ಲಿ ಸಿಗುತ್ತೆ? ಸೂಲುಬೆಲೆಗೆ ಸಿಗ್ತೈತೆ ಅಂಗಡಿಯಲ್ಲಿ ಸಿಗುತ್ತೆ. ಅಂಗಡಿಯಲ್ಲಿ ಈಗ ನೀವು ನೋಡಿದ್ದೀರಾ, ನಿಮಗೆ ಏನು ಅನ್ಸುತ್ತೆ? ಈಗ ಅಲ್ಲಿದು ಅಂಗಡಿಯಿಂದ ತಂದು ಹಾಕಿದ್ದೀರಾ, ನಮ್ಮದು ಬೇವಿನ ಪುಡಿ ಏನು ಅನ್ಸುತ್ತೆ ನಿಮಗೆ? ಸರ್ ಇದು ಚೆನ್ನಾಗೈತೆ ಸರ್. ನಿಮ್ದು ಇಲ್ಲಿಗಿಂತ ಚೆನ್ನಾಗಿದೆಯಾ? ಅಂಗಡಿಲಿ ಸಿಗೋದಕ್ಕಿಂತ ಚೆನ್ನಾಗಿದೆ? ಚೆನ್ನಾಗೈತೆ ಸರ್. ನೋಡಿ, ನಾವು ಅದಕ್ಕೆ ಏನೇನು ಹಾಕಿದ್ದೀರಾ ಸರ್? ಬೇವಿನ ಬೀಜದ ಇದನ್ನು ನೇರವಾಗಿ ರಾಗಿ ಮಿಷಿನಲ್ಲಿ ನೀವು ರಾಗಿ ಹಾಕ್ತೀರಲ್ವ, ಹಂಗೆ ನೇರವಾಗಿ ಬೇವಿನ ಬೀಜ ಹಾಕ್ತೀವಿ, ಪುಡಿ ಮಾಡ್ತೀವಿ, ಬೇರೆ ಏನೂ ಹಾಕಲ್ಲ. ಇದಕ್ಕೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಂತೇಳಿ ನಿಮಗೆ ಬೇರು ಹುಳಗಳಿಗೆ ರಕ್ಷಣೆ ಕೊಡಲಿಕ್ಕೆ ಅಂತೇಳಿ ಒಂದು ಫಂಗಸ್ ಬರುತ್ತೆ. ಅದನ್ನು ಸ್ಪ್ರೇ ಮಾಡಿ ಪ್ರತಿಯೊಬ್ಬ ರೈತರಿಗೂ ತಲುಪಿಸುವಂಥ ಕೆಲಸ ಮಾಡ್ತೀವಿ. ನಿಮಗೆ ನೋಡಿ, ಈ ಗುಳಿಗೆ ಗೊಬ್ಬರ ಇದೆಯಲ್ವಾ, ಸಾವಯವ ಗೊಬ್ಬರದಲ್ಲಿ ಗುಳಿಗೆ ಗೊಬ್ಬರ ಮಾಡಿರೋದು. ನಿಮಗೆ DAP, ಯೂರಿಯಾ ಆ ಥರದ್ದು ಯಾವುದೂ ಅಲ್ಲ. ಅದು ಅದ್ರ ಬದಲಾಗಿ ಏನಾದರೂ ಹಾಕಬೇಕು, ನಾನು ಗಿಡಕ್ಕೆ ಪೋಷಕಾಂಶ ತಲುಪಿಸ್ಬೇಕು ಅಂತಂದರೆ ಯಾವುದರಿಂದ ಸಿಗುತ್ತೆ? ನಾವು ಹೊರಗಿಂದ ಕೊಡಲೇಬೇಕಲ್ಲ. ಅದಕ್ಕಾಗಿ ಸುಣ್ಣದ ಪುಡಿಯಲ್ಲಿ ನಾವು ಗುಳಿಗೆ ಮಾಡಿ ಅದಕ್ಕೆ ಸಾವಯವ ಗೊಬ್ಬರ, ಹ್ಯೂಮಿಕ್ ಆ್ಯಸಿಡ್ ಮತ್ತು ಮೆಗ್ನೀಷಿಯಂ ಸಲ್ಫೇಟನ್ನು ಕೋಟ್ ಮಾಡಿದ್ದೀವಿ. ಲಘು ಪೋಷಕಾಂಶಗಳನ್ನು ಅದಕ್ಕೆ ಕೋಟ್ ಮಾಡಿದ್ದೀವಿ. ಇದು ನಿಮಗೆ ಸಾವಯವ ಗೊಬ್ಬರ. ನಿಮಗೆ ಸಗಣಿ, ಪ್ರೆಸ್ ಮಡ್ಡು, ತೆಂಗಿನ ನಾರಿನ ಪುಡಿ, ಸುಣ್ಣ, ಬೂದಿ, ಮೆಗ್ನೀಷಿಯಂ ಸಲ್ಫೇಟು, ಇದಕ್ಕೆ ಕಂಪ್ಲೀಟ್ ಕಳಿಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ದೊಡ್ಡ ಬೆಡ್ ಮಾಡಿರ್ತೀವಿ. ಬೆಡ್ ಮಾಡಿ ಅದಕ್ಕೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ಸ್ಪ್ರೇ ಮಾಡಿ, ತಿಪ್ಪೆ ಗೊಬ್ಬರ 1 ವರ್ಷ ಬಿಟ್ಟು ತೆಗೆದ್ರೆ ಹೆಂಗಿರುತ್ತೋ ಆ ಥರಕ್ಕೆ ಮಾಡಿಕೊಂಡು ನಿಮಗೆ ಕೊಟ್ಟಿದ್ದೀವಿ. ಬಳಕೆ ಮಾಡಿ. ಒಳ್ಳೆಯದನ್ನು ಒಂದು ಸಂದೇಶ ಕೊಟ್ಟಿದ್ದೀರಾ. ಈ ಒಂದು ಇದರಲ್ಲಿ ಬರೀ ಗುಲಾಬಿ ತರಕಾರಿ ಬೆಳೆಗಳನ್ನು ಬೆಳೀತಾಯಿದ್ರು, ಜೊತೆಗೆ
ಹೊಸ ಹೊಸ ರೈತರುಗಳು ಇದೇನು ಬಳಕೆ ಮಾಡೋರಿಗೆ ಹೊಸದಾಗಿ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ, ನೀವೊಂದು ಇನ್ಸ್ಪಿರೇಷನ್ ಆಗಿದ್ದೀರಾ. ಹೊಸ ಜನತೆಗೆ ಯಾರು ಏನಾದರೂ ಹೊಸದಾಗಿ ಬೆಳಿಬೇಕು ಅನ್ನೋರಿಗೆ ಹೌದು ಸರ್. ಏನೂ ಇಲ್ಲದೆ ಬೆಳೆದಿದ್ದಾರೆ. ಹೌದು ಸರ್. ಯಾವುದೇ ರೀತಿ ಇವ್ರು ಹೇಳೋ ಪ್ರಕಾರವಾಗಿ ಬರೀ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಮತ್ತು ಬೇವಿನ ಎಣ್ಣೆ ಹಾಕಿ ಬೆಳೆದಿದ್ದಾರೆ. ಸೊ ಒಳ್ಳೆಯದಾಗಲಿ. ಜೊತೆಗೆ ಬೇವಿನ ಎಣ್ಣೆ ಕೂಡ ಕೊಟ್ಟಿದ್ದೀವಿ ಅವ್ರಿಗೆ. 1 ಲೀಟ್ರು ನೀಮ್ ಆಯಿಲು 5 ml per ಲೀಟ್ರು ನೀರಿಗೆ ಹಾಕ್ಬಿಟ್ಟು ಅದನ್ನು ಸ್ಪ್ರೇ ಮಾಡಬೇಕು. ಒಂದು ಸಜೆಷನ್ ಏನಂದರೆ ಅಜಯವ್ರಿಗೆ ಹುಳ ಬರ್ಲಿಕ್ಕೆ ಮುಂಚೆ ಬೇವಿನ ಎಣ್ಣೆ ಅಥವಾ ಬೇವಿನ ಹಿಂಡಿ ಬಳಕೆ ಆಗುತ್ತೆ. ಹುಳ ಬಂದ ಮೇಲೆ ನಿಮಗೆ ಕಂಟ್ರೋಲಿಗೆ ಬರಲ್ಲ. ಹೌದು ಸರ್. ಬೇವಿನ ಎಣ್ಣೆ, ಬೇವಿನ ಹಿಂಡಿದು ಅದೊಂದು ನಿಮ್ಮ ಅನುಭವದ ಮುಂದೆ ನನಗೆ ವಯಸ್ಸಾಗಿಲ್ಲ, ಆದರೆ ನಾನು 13 ವರ್ಷದಿಂದ ಉತ್ಪಾದನೆ ಮಾಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಹುಳಗಳು ಅಥವಾ ರೋಗಗಳು ಬರೋಕ್ಕೆ ಮುಂಚೆ ಬೇವಿನ ಇದು ಏನು ರೇಟ್ ಸರ್? ಇದು 600 ರೂಪಾಯಿ ಲೀಟ್ರು ಮಾರ್ತೀವಿ. 1 ಲೀಟ್ರು 1 ಲೀಟ್ರು 200 ಲೀಟ್ರಿಗೆ ಆಗುತ್ತೆ. ನಿಮಗೆ ಸ್ಪ್ರೇ ಮಾಡಲಿಕ್ಕೆ ಸಾಕಾಗುತ್ತೆ. 200 ಲೀಟ್ರ್ ಆದರೆ ನಿಮಗೆ 400 ಗಿಡಕ್ಕೆ ಸ್ಪ್ರೇ ಮಾಡ್ಬೋದು. ಪ್ಯೂರ್ ಒರಿಜಿನಲ್ ಆಯಿಲು. ನಿಮಗೆ ಇದು ನೀರಿನ ಜೊತೆ ಕರಗಲ್ಲ. ಹೌದು ಸರ್. ಇದನ್ನು 1 ಬಾಟ್ಲು ಹಾಕಿ. ಇದು ನಿಮಗೆ ಸೋಪ್ ಆಯಿಲು, ಎರಡನ್ನೂ ಮಿಕ್ಸ್ ಮಾಡಿ ಹಾಕಬೇಕು. ಇದು ಅಂಟ್ವಾಳಕಾಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಅಂಥದ್ದು. ಇದೆರಡನ್ನೂ ಮಿಕ್ಸ್ ಮಾಡಿ ಹಾಕಿ. ನಿಮಗೆ ಯಾವುದು ಕೆಮಿಕಲ್ ಕೊಟ್ಟಿಲ್ಲ. ನೀವು ಮಾಡಿರೋ ಅಂಥ ಒಳ್ಳೆ ಕೆಲಸಕ್ಕೆ, ಯುವ ಜನತೆ ಕೊಟ್ಟಿರೋಂಥ ಒಂದು ಸಂದೇಶಕ್ಕೆ ಈ ವಯಸ್ಸಲ್ಲಿ ಮಾಡಲೇಬೇಕು. ಅವ್ರಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದೀರಾ. ಆ್ಯಪಲ್ ಅಂತಲೇ ಅಲ್ಲ, ವಿಶೇಷವಾಗಿ ಬೇರೆ ಇನ್ನೇನೇನೆಲ್ಲ ಬೆಳಿಬಹುದು ಅದೆಲ್ಲದನ್ನು ಬೆಳೀರಿ. ಅಪ್ಪ ಹಾಕಿದ ಆಲದ ಮರ ಅಂತ 50-60 ವರ್ಷದಿಂದ ಏನು ಬೆಳ್ಕೊಂಬಂದಿದ್ದೀವಿ ಅದನ್ನೇ ಬೆಳ್ಕೊಂಡು ಬಂದರೆ ನಾವು ಅದು ಬಿಟ್ಟು ಹೊರತುಪಡಿಸಿ ಲಾಭ ಮಾಡೋಕ್ಕಾಗಲ್ಲ. ಒಳ್ಳೆ ರೀತಿಲಿದೆ ತೋಟ. ನೀವೊಂದು ಸತಿ ಯಾವಾಗಾದರೆ ಬಂದು ನೋಡ್ಬೋದು. ಅವ್ರು ಹೇಳಿದ್ರು ಸೂಲಿಬೆಲೆ ಹೋಬಳಿ, ಸಿದ್ದೇನಹಳ್ಳಿ ಗ್ರಾಮ, ಹೊಸಕೋಟೆ ತಾಲೂಕು. ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಫೋನ್ ನಂಬರ್ಸು ಇರುತ್ತೆ. ಯಾರಾದರೂ ಅವಕಾಶ ಇದ್ದರೆ ನೋಡಬೇಕು ಅನ್ನೋರು ನೋಡಿ. ಈ ಥರ ರೈತರುಗಳು ಏನೂ ಓದದೇ ಇರೋರು ಬಿಜಾಪುರಕ್ಕೆ ಫೋನ್ ಮಾಡಿ ತರಿಸ್ಕೊಳ್ಳೋ ಅಂಥದ್ದು, ಅದೇನೋ ಒಂದು ವಿಶೇಷವಾಗಿ ಪ್ರಯತ್ನ ಮಾಡುವಂಥದ್ದು ಮಾಡುವಾಗ ನಾವು ವಿದ್ಯಾವಂತರಿದ್ದೀವಿ. ಇವತ್ತಿನ ಯುವಕರು ತುಂಬ ಗೂಗಲಲ್ಲಿ ನಾವು ನೋಡ್ಲಿಕ್ಕೆ ನಮಗೆ ಬೇಕಾದಷ್ಟು ಇನ್ಫಾರ್ಮೇಷನ್ ಇದೆ. ಒಂದು ಕಡೆಯಿಂದ ಇನ್ನೊಂದು ಜಾಗಕ್ಕೆ ಓಡಾಡಲಿಕ್ಕೆ ನಮಗೆಲ್ಲ ವ್ಯವಸ್ಥೆಗಳಿದೆ. ಹಿಂದೆ ಏನೂ ಇರಲಿಲ್ಲ. ಯಾವುದ್ರ ಬಗ್ಗೆನ ಕಲ್ಪನೆನೇ, ಮೊಬೈಲ್, ಆ್ಯಂಡ್ರಾಯ್ಡ್ ಫೋನ್ ಬಗ್ಗೆ ಕಲ್ಪನೆನೇ ಇಲ್ದಿರೋರು ಇದನ್ನು ಒಂದು ವ್ಯವಸ್ಥಿತವಾಗಿ ಬೆಳೆದಿದ್ದಾರೆ. ಇವತ್ತು ಕಾಶ್ಮೀರದಲ್ಲಿ ಬೆಳೆಯುವಂಥದ್ದನ್ನ ಇಲ್ಲಿ ಬೆಳೆದಿದ್ದಾರೆ. ಕಾಶ್ಮೀರಲ್ಲಿ ಕಾಶ್ಮೀರನ ನನ್ನ ಪ್ರಕಾರ ಅಜ್ಜಯ್ಯರು ನೋಡಿಲ್ಲ, ನಾನು ನೋಡಿಲ್ಲ. ಅಜ್ಜಯ್ಯರು ಕಾಶ್ಮೀರನೇ ನೋಡಿಲ್ಲ. ಭಾರತ ಭೂಪಟದಲ್ಲಿ ಕಾಶ್ಮೀರ ಎಲ್ಲಿ ಬರುತ್ತೆ ಅಂತ ಮೇಲೆ ಅಂತಂತಾರೆ, ಬಿಟ್ಟರೆ ಇಂಥ ಜಾಗದಲ್ಲೇ ಬರುತ್ತೆ ಅಂತ ಗೊತ್ತಿಲ್ಲ. ಅದನ್ನು ಇಲ್ಲಿ ಬೆಳೆದಿದ್ದಾರೆ. ಒಳ್ಳೆಯದಾಗಲಿ. ನಮ್ಮ ರೈತರುಗಳಿಗೆ ಈ ಥರದ್ದು ಹೊಸದು ಹುಡುಕಿ ಏನಾದರೂ ಒಂದು ಚಿಕ್ಕ ಮಟ್ಟದಲ್ಲಿ ಮಾಡಿ ಒಂದು ಯಶಸ್ಸು ಕಾಣುತ್ತೆ ಅಂದರೆ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಹೋಗಿ. ಅಪ್ಪ ಹಾಕಿದ ಆಲದ ಮರ ಅಂತ ಅದೇ ಈರುಳ್ಳಿ, ಅದೇ ಕಡಲೆ, ಅದೇ ಜೋಳ, ಅದೇ ರಾಗಿ ಅದನ್ನೇ ಬೆಳ್ಕೊಂಡು ಬರ್ತಾಯಿದ್ದೀವಿ. ಸ್ವಲ್ಪ ಬೆಳೆಗಳ ಬದಲಾವಣೆ ಮಾಡ್ಕೊಂಡು ಏನಾದರೂ ಕೃಷಿನ ಲಾಭದಾಯಕವಾಗಿ ಮಾಡೋ ಹಾಗೆ ಮಾಡಿ. ಇವತ್ತಿನ ದಿನಗಳಲ್ಲಿ ಅತಿಯಾದ ರಾಸಾಯನಿಕ ಬಳಕೆ ಮಾಡ್ತಿರೋದ್ರಿಂದ ಬಳಕೆನೇ ಮಾಡೋಕ್ಕೆ ಆಗಲ್ಲ ಅನ್ನೋದಕ್ಕಿಂತ ಕಡಿಮೆ ಮಾಡ್ತಾ ಬನ್ನಿ. ಇವತ್ತಿನ ದಿನಮಾನದಲ್ಲಿ ಸುತ್ತಮುತ್ತ ಯಾರೂ ಇಲ್ಲಿ ಬೆಳೆದಿಲ್ಲ. ಈ ಜಾಗದಲ್ಲಿ ಒಂದು ಯಾವುದೇ ಥರದ ರಾಸಾಯನಿಕ ಬಳಕೆ ಮಾಡದೆ ಬೆಳೆದಿದ್ದಾರೆ. ಯುವಕರಿಗೊಂದು ಸಂದೇಶ, ಒಂದು ಧೈರ್ಯವಾಗಿ ಇನ್ಸ್ಪಿರೇಷನ್. ಅಂದರೆ ಬೆಳಿಬೋದಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದ್ದಾರೆ, ಬೆಳೆದಿದ್ದಾರೆ. ಜೊತೆಗೆ ನೀವು ಅಷ್ಟು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಂಡು ಬನ್ನಿ. ನೀವು ಸಡನ್ನಾಗಿ ನಿಲ್ಸೋಕ್ಕಾಗಿಲ್ಲ ಅಂದ್ರೂ ಕಡಿಮೆ ಮಾಡ್ತಾ ಒಂದು ಹಂತದವರೆಗೂ ಕಡಿಮೆ ಮಾಡ್ಕೊಂಡು ಬಂದು ನೀವೇ ಇನೋವೇಟಿವ್ ಆಗಿ ಇನ್ನೇನೆಲ್ಲ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಮಾಡ್ತಾ. ಸರ್, ಈಗ ಇವರು ನಿಮ್ಮ ಸಾಧನೆನ ಗುರುತಿಸಿ ಅಲ್ಲಿಂದ ಇಲ್ಲಿವರೆಗೂ ಬಂದು ನಿಮಗೆ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಒಳ್ಳೆ ಐಟಮೇ ಸರ್. ಇದು ಚೆನ್ನಾಗೈತೆ ಐಟಮ್. ಹೊಂಗೆ ಹಿಂಡಿ ಅಷ್ಟೇ, ಬೇವಿನ ಹಿಂಡಿ ಅಷ್ಟೇ, ಇದು ಅಷ್ಟೇ, ಸಾವಯವ ಗೊಬ್ಬರನೂ ಅಷ್ಟೇ ಚೆನ್ನಾಗೈತೆ. ಇದು ಈ ಬೇವಿನ ಎಣ್ಣೆನೂ ಅಷ್ಟೇ ಚೆನ್ನಾಗೈತೆ. ಇದ್ರಕ್ಕ ಬೆರಕೆ ಮಾಡೋಂಥದ್ದು ನೋಡಿದ್ದೆ ಸರ್. ಅಲ್ಲ, ಇವ್ರ ಬಗ್ಗೆ ಏನು ಹೇಳ್ತೀರಾ? ಈಗ ನಿಮ್ಮ ಸಾಧನೆನ ಗುರುತಿಸಿ ಇಲ್ಲ ಸರ್, ಈಗ ನೀವು ಇಷ್ಟು ಬೆಳೆದಿರೋದಕ್ಕೆ ಇದು ನಿಮ್ಮನ್ನು ಹುಡ್ಕೊಂಡು ಬಂದು ಇವೆಲ್ಲ ಕೊಟ್ಟಿದ್ದಾರೆ. ಹೌದು ಸರ್. ನೀವು ಇವೆಲ್ಲ ಏನು ಬೆಳಿಲಿಲ್ಲ ಅಂದರೆ ಯಾರೂ ಗುರುತಿಸ್ತಾ ಇರಲಿಲ್ಲ ನಿಮ್ಮನ್ನು. ಸರ್ ಹೌದು ಸರ್. ಹಾಗಾಗಿ ನಿಮಗೆ ಖುಷಿ ಆಗ್ತಿದೆ ಅಲ್ವಾ? ಹೌದು ಸರ್, ಖುಷಿ ಆಗ್ತಾಯಿತ್ತು. ಹಾಂ. ಓಕೆ ಗೌಡ್ರೆ. ಇನ್ನು ಮುಂದಿನ ವರ್ಷದ ಸಾವಯವ ಗೊಬ್ಬರಗಳು ಸಿಕ್ತು ನಿಮಗೆ. ಮುಂದಿನ ವರ್ಷಕ್ಕೆ ಸ್ವಲ್ಪ ಗೊಬ್ಬರದ್ದು ಖರ್ಚು ಕಡಿಮೆ ಆಯಿತು. ಹೌದು ಸರ್. ಅಂದರೆ ಇದು ನಿಮ್ಮ ಸಾಧನೆಗೆ ದೊರೆತಿರೋವಂಥದ್ದು, ಹೌದು ಸರ್. ನಿಮ್ಮ ಶ್ರಮಕ್ಕೆ ಪ್ರತಿಫಲ. ಹೌದು ಸರ್. ಓಕೆ ಗೌಡ್ರೆ, ಥ್ಯಾಂಕ್ ಯು ಗೌಡ್ರೆ. ಇದು ಪ್ರತಿಫಲ ಅಷ್ಟೇ ಗೌಡ್ರೆ, ಥ್ಯಾಂಕ್ ಯು. ಯಾವಾಗಲೂ ಹಿಂಗೆ ಖುಷಿಯಾಗಿರಿ. ಮೊದಲು ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಈ ರೀತಿಯಾದ ಒಂದಷ್ಟು ರೈತರನ್ನ ಗುರುತಿಸ್ತೀರಾ, ಹೆಂಗೆ ಗುರುತಿಸಿದ್ರಿ ಸರ್ ಇವ್ರನ್ನ? ನೋಡಿ, ನಾನು ಇವಾಗ ಯೂಟ್ಯೂಬ್ಗಳಲ್ಲಿ ನಾನು ನೋಡ್ತಾ ಇರ್ತೀನಿ. ಮತ್ತು ನನಗೆ ಬಂದಂಥವರು ಬೇವಿನ ಪುಡಿ ಹಾಕೋಕ್ಕೆ ಬಂದಾಗ ಹಿಂಗೆ 1-2 ಗಂಟೆ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ. ಅಲ್ಲಿ
ಕೂತು ಪರಿಚಯ ಮಾಡಿಕೊಂಡು ಮಾತಾಡ್ತಾ ಇರುವಾಗ ಹಿಂಗೆ ಮಾತಲ್ಲಿ ಬರುತ್ತೆ, ಸರ್ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ, ಏನಕ್ಕೆ ಹೋಗಿದ್ರಿ, ಆ್ಯಪಲ್ ಅಲ್ಲಿ ಬೆಳೀತಾ ಇದ್ದಾರೆ ಯಾರು, ಬಸವರಾಜಪ್ಪ ಅಂತ ಹೇಳಿ, ಏನು ಮಾಡ್ತೀರಾ ಸರ್, ಪೂರ್ತಿ ಬೇವಿನ ಪುಡಿಲೇ ಸಿಕ್ಕಿದ್ದಾರೆ ಸರ್, ಅವ್ರಿಗೆ ಈ ಥರದ್ದು ಬೇವಿನ ಪುಡಿ ಸಿಕ್ಕಿಲ್ಲ, ಅವ್ರಿಗೆ ಈ ಥರದ್ದೆಲ್ಲ ಕಾಂಟ್ಯಾಕ್ಟ್ ಇಲ್ಲ, ಹಾಗಾಗಿ ಅಂತ ಮಾತನಾಡಿ, ಹೌದಾ ಈ ಬರೀ ಬೇವಿನ ಪುಡಿ ಅಂಗಡಿಯಲ್ಲೇ ಬೆಳೆದ್ಬಿಟ್ಯಾರ ಅಂತೆಲ್ಲ ಅವ್ರ ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮಾತಾಡಿದೆ. ಸೊ ಒಂದು ಕಾಂಟ್ಯಾಕ್ಟ್ ಆಯಿತು. ಒಂದು ಸ್ವಲ್ಪ ಅವ್ರ ಮಾತುಕತೆ ಎಲ್ಲ ನೋಡಿ ತುಂಬ ಮುಗ್ದಿರಿದ್ದಾರೆ, ಅವರಿಗೆ ಹೊರಗಿನ ಪ್ರಪಂಚದ ಜ್ಞಾನ ಇಲ್ಲ. ಒಂದು ಇನ್ಸ್ಪಿರೇಷನ್ ಆಯಿತು, ಏನು ಅದ್ರ ಬಗ್ಗೆ ಜ್ಞಾನನೇ ಇಲ್ಲದೆ ಒಂದು ತಂದು ಬೆಳಿಬೇಕು ಅನ್ನೋ ಧೈರ್ಯ ಇದೆಯಲ್ವ. ಒಂದು ಗಿಡಕ್ಕೆ 300 ರೂಪಾಯಿ ಅಂತೆ, 400 ಗಿಡ ತಂದಿದ್ದಾರೆ, ಆ ಗುಂಡಿ ತಂದು ಹಾಕಿ ಮಾಡಿ. ಇವತ್ತಿನ ದಿನಮಾನದಲ್ಲಿ ಏನು ಅವ್ರಿಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ, ಯಾರು ಹಿಂದಿನ ತಲೆಮಾರವರು ಅಥವಾ ಊರವರು ಯಾರೂ ಬೆಳೆದಿಲ್ಲ. ಬಟ್ ಆ ಧೈರ್ಯ ಮಾಡೋದು ಇದೆಯಲ್ವ, ನಾನು ಬೆಳಿಬೇಕು ನೋಡೋಣ ಅದೇನಾಗುತ್ತೆ ಅಂತೇಳಿ. ಎಲ್ಲ ಊರಲ್ಲೂ ಈ ಥರದ್ದು ವಿಶೇಷವಾಗಿ ಏನಾದ್ರು ಮಾಡೋಕ್ಕೆ ಹೋದಾಗ ಹುಚ್ಚ, ಅವ್ನ ತಲೆ ಸರಿ ಇಲ್ಲ, ಭೂಮಿಲಿ ಅದ್ಯಾಕೆ ಹಾಕ್ತಾನೆ, ಅಡಿಕೆ ಹಾಕ್ಬೋದಿತ್ತು, ತೆಂಗು ಹಾಕ್ಬೋದಿತ್ತು, ಈ ಥರ ಎಲ್ಲ ಮಾತಾಡ್ತಾರೆ. ಅವ್ರ ಎದುರುಗಡೆ ಸಾಧಿಸಿ ತೋರಿಸೋದಿದೆಯಲ್ಲ, ಅದು ಅವರ ಒಂದು ದಿಟ್ಟತನಕ್ಕೆ ಒಂದು ಉದಾಹರಣೆ. ಅದಕ್ಕೆ ನಮ್ಮ ಸಂಸ್ಥೆಯಿಂದ ನಾವು ಮಾಡುವಂಥ ಉತ್ಪನ್ನಗಳನ್ನು ಒಂದು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಕ್ವಾಲಿಟಿ ಅವರು ಯಾವುದನ್ನೋ ಬಳಸ್ತಾ ಇರ್ತಾರೆ, ಒಂದು ಕ್ವಾಲಿಟಿನ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ, ಜೊತೆಗೆ ಸಮಾಜಕ್ಕೆ ಅವರ ಪರಿಚಯ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ನಾವು ಇವತ್ತಿನ ಪ್ರಸ್ತುತ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ನೀಮ್ ಪೌಡ್ರಲ್ಲಿ, ಲಾರ್ಜೆಸ್ಟ್ ಮತ್ತು ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರು ನೀಮ್ ಆಯಿಲು ಮತ್ತು ನೀಮ್ ಪೌಡ್ರನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಪೌಡ್ರ್ ಮಾತ್ರ ಮಾಡ್ತೀವಿ, ಇಂಡಿ ನಾವು ಮಾಡ್ತಾಯಿಲ್ಲ. ಸೊ ಹಾಗಾಗಿ ಒಂದು ಆ ಥರದ ಸಾಮಾಜಿಕವಾಗಿ ದುಡಿಮೆ ಲಾಭದ ಜೊತೆಗೆ ಒಂದು ಸಾಮಾಜಿಕ ಕಳಕಳಿ ಒಂದು ಇರಬೇಕು. ಯಾಕಂದರೆ ರೈತರಿಂದನೇ ನಮ್ಮದು ಇಂಡಸ್ಟ್ರಿ ನಡೀತಾ ಇರೋದು ಅಥವಾ ನಾವು ಲಾಭ ಮಾಡ್ತಾ ಇರೋದು ಎಲ್ಲ ರೈತರಿಂದನೇ ಇರೋದ್ರಿಂದ ಅದ್ರ ಮಧ್ಯದಲ್ಲಿ ಇರೋವಂಥ ವಿಶೇಷವಾಗಿ ಏನಾದರೂ ಬೇರೆ ಕೆಲಸ ಮಾಡಿರುವಂಥವ್ರನ್ನ ಗುರುತಿಸಿ ಸಮಾಜಕ್ಕೆ ತೋರಿಸೋವಂಥದ್ದು ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. 2011-12 ಸ್ಟಾರ್ಟ್ ಮಾಡಿದ್ದು, ಒಂದು 12-13 ವರ್ಷ ಆಯಿತು. ಓಕೆ ಸರ್, ನಿಮಗೆ ಬೇವಿನ ಒಂದು ಪುಡಿ ತಯಾರು ಮಾಡಬೇಕು, ತಪ್ಪಿದ್ರೆ ಆಯಿಲ್ ತಯಾರು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಇಲ್ಲ, ಮೊದಲಿಗೆ ಇವತ್ತಿಗೂ ನೋಡಿ ನಮ್ಮ ಸಂಸ್ಥೆ ಹೆಸರು ಶ್ರೀ ಕಲ್ಲೇಶ್ವರ ಕಾಯರ್ ಇಂಡಸ್ಟ್ರಿ ಆ್ಯಂಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅಂತ ಹೇಳಿ. ಮೊದಲು ನಮ್ಮದು ಈ ತೆಂಗಿಂದು ಸಿಪ್ಪೆ ಬರುತ್ತಲ್ವ, ಆ ಸಿಪ್ಪೆಯಲ್ಲಿ ಹಾಕಿ ಆ ಫೈಬರ್ ಎಕ್ಸ್ಟ್ರಾಕ್ಷನ್ ಮಾಡ್ತಾಯಿದ್ವಿ. ಉಳಿದಂಥ ಕೆಳಗಡೆ ಬಿದ್ದಂಥ ಕಾಯರ್ ಪಿತ್ತಲ್ಲಿ ಪೌಡ್ರನ್ನ ಮಾಡಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮಾಡ್ತಾಯಿದ್ವಿ. ಸೊ ಆ ಕಾಯರ್ ಪಿತ್ತಿನ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮಾಡ್ತಾಯಿದ್ವಿ. ಕ್ರಮೇಣ ತುಂಬ ಬರಗಾಲ ಬಂದು ನೀರಿನ ಅವಶ್ಯಕತೆ ತುಂಬ ಬೇಕು, ಅದು ಸೋಕ್ ಮಾಡಲಿಕ್ಕೆ, ಏನು ನೆನೆಸ್ಲಿಕ್ಕೆ ನೀರು ನಮಗೆ ಸಿಗದೇ ಇದ್ದಾಗ ನಾವೇನು ಮಾಡಿದ್ವಿ, ಕ್ರಮೇಣ ಕಾಯರ್ ಇಂಡಸ್ಟ್ರಿನ ನಿಲ್ಲಿಸ್ತೀವಿ. ಕಾಯರ್ ಪಿತ್ತನ್ನು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಏನು ಮಾಡ್ತಾಯಿದ್ವಿ ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅದ್ರ ಬಗ್ಗೆನೇ ಗಮನ ಹರಿಸಿ ಇನ್ನೇನು ಕ್ವಾಲಿಟಿ ಕೊಡ್ಬೋದು ಅಂತ ಮಾಡ್ತಾ ಹೋಗ್ತೀವಿ. ಮಾರ್ಕೆಟಲ್ಲಿ ಆಲ್ರೆಡಿ ತುಂಬ ಜನ ಕಾಂಪಿಟೇಟರ್ಸ್ ಇರ್ತಾರೆ, ದೊಡ್ಡ ಸಂಸ್ಥೆಗಳೇ ಇರುತ್ತೆ. ನಾನು ಆ ಟೈಮಲ್ಲಿ ಬರೋದು ಭಾಳ ಕಷ್ಟವಾಗುತ್ತೆ. ಆವಾಗ ನಾನು ಅಂದ್ಕೊಳ್ತೀನಿ, ಸುಮ್ಮನೆ ನಾನು ತುಂಬ ದೊಡ್ಡ ಕ್ವಾಂಟಿಟಿಲಿ ಹೋಗೋದಕ್ಕಿಂತ ಏನು ಕೊಡ್ತೀನಿ, ರೈತರುಗಳಿಗೆ ಎಜುಕೇಟ್ ಮಾಡ್ತಾ ಜೊತೆಗೆ ಅವ್ರನ್ನೇ ಕರೆಸಿ ನೇರವಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂತ ತೋರಿಸೋದು, ಅವರೇ ತಂದು ಮಾಡಿದ್ರೆ ಏನು ಕಾಸ್ಟ್ ಬರುತ್ತೆ ಆ ಕಾಸ್ಟಲ್ಲಿ ನಾನು ಸ್ವಲ್ಪ ಲಾಭ ಇಟ್ಕೊಂಡ್ಬಿಟ್ಟು ಕೊಡೋವಂಥದ್ದು. ಸೊ ಈ ಥರ ಮಾಡ್ತಾ ಹೋಗೋಣ, ನಾನು ಅಷ್ಟು ದೊಡ್ಡ ಸಂಸ್ಥೆಗಳಿಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತ ಆರ್ಗ್ಯಾನಿಕ್ ಮೆನು ಸ್ಟಾರ್ಟ್ ಮಾಡ್ತೀನಿ. ಸೊ ಲೆಟಸ್ ಅಲ್ಲಿ ಹೋಗುವಾಗ ಅದೇ ದಾರಿಯಲ್ಲಿ ನನಗೆ ಬರುವಂಥ ರೈತರುಗಳ ಸಲಹೆಗಳು, ಪ್ರತಿಯೊಂದು ಸಲಹೆಗಳನ್ನು ಅಡಾಪ್ಟ್ ಮಾಡ್ತಾ ಡೆವಲಪ್ ಮಾಡ್ತಾ ಹೋಗ್ತೀನಿ. ಆವಾಗ ನನಗೆ ಬಂದಾಗ ನೀಮ್ ಪೌಡ್ರಲ್ಲಿ ತುಂಬ ದೊಡ್ಡ ಅಡಲ್ಟ್ರೇಷನ್ ನಡೀತಾ ಇರೋದು ಗಮನಕ್ಕೆ ಬರುತ್ತೆ. ರೈತರುಗಳು, ಸರ್ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ, ನೀವು ಯಾಕೆ ಪ್ಯೂರ್ ನೀಮ್ ಪೌಡ್ರ್ ಕೊಡಬಾರ್ದು, ತುಂಬ ದೊಡ್ಡ ಮಟ್ಟದಲ್ಲಿ ದಂಧೆ ನಡೀತಾ ಇದೆ, ನಮಗೆ ಪ್ಯೂರ್ ನೀಮ್ ಪೌಡ್ರ್ ಎಲ್ಲೂ ಸಿಗೋಲ್ಲ, ಆಲ್ ಓವರ್ ಕರ್ನಾಟಕದಲ್ಲೇ ಎಲ್ಲೂ ಸಿಗೋಲ್ಲ, ಆ ಥರ ಹೇಳ್ತಾರೆ. ಇರ್ಬೋದೇನೋ, ಕೆಲವು ಕಡೆ ಇರ್ಬೋದು, ಅದು ನನ್ನ ಗಮನಕ್ಕೆ ಬಂದಿಲ್ಲ, ಆ ರೈತರ ಗಮನಕ್ಕೂ ಬಂದಿಲ್ಲ. ಸೊ ಹಾಗಾಗಿ ನಾವು ಯಾಕೆ ಅದನ್ನು ಮಾಡಬಾರ್ದು, ವ್ಯಾವಹಾರಿಕವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಒಂದು ಒಳ್ಳೆ ಯಶಸ್ಸು ಸಿಗುತ್ತೆ. ಇವತ್ತಿಗೆ ಕೂಡ ನಮ್ಮ ಫ್ಯಾಕ್ಟ್ರೀಲಿ ಏನಂದರೆ ಯಾರೇ ರೈತರುಗಳು ಬಂದರೂ ಅವ್ರು ತಗೊಳ್ಳಲ್ಲ ಅನ್ನೋದ್ರ ಮೇಲೆ ಮಾತಾಡ್ಸಲ್ಲ. ಅವ್ರಿಗೆ ಏನು ಎಜುಕೇಟ್ ಮಾಡಬೇಕು, ಬೇವಿನ ಬೀಜ ಹೇಗೆ ಬರುತ್ತೆ, ಹೇಗೆ ಪುಡಿ ಮಾಡ್ತೀವಿ, ಅದು ಬಳಸೋ ಬಗೆ ಹೇಗೆ, ಅದರ ಉಪಯೋಗಗಳೇನು, ಇದನ್ನು ಅಷ್ಟೂ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಎಜುಕೇಟ್ ಮಾಡ್ತಾ ನಾವು ಕೂಡ ವ್ಯವಹಾರ ಅಥವಾ ವ್ಯಾಪಾರನ ಮಾಡ್ತಾ ಹೋಗ್ತಾಯಿದ್ದೀವಿ. ಓಕೆ ಸರ್, ಕೃಷಿಗೆ ಯಾವ ರೀತಿ ಪೂರಕವಾಗುತ್ತೆ ಬೇವಿನ ಪುಡಿ, ಬೇವಿನ ಆಯಿಲ್? ನೋಡಿ, ಇವಾಗ ಸಪೋಸ್ ಬೇವಿನ ಪುಡಿ, ನೀಮ್ ಆಯಿಲು ಇಲ್ಲಿ ನೋಡಿ ಎಲ್ಲದನ್ನು ಇಲ್ಲಿ ತಿಂತಾಯಿದೆ, ಕಂಪ್ಲೀಟ್ ಹುಳುಗಳು ತಿಂತಾಯಿದೆ. ಇವರು ಹಣ್ಣನ್ನು ಕಿತ್ಕೊಂಡ ಮೇಲೆ ಮತ್ತು ಇದನ್ನು ಮೇಂಟೈನ್ ಮಾಡಿಲ್ಲ, ಕಟ್ ಮಾಡಿ ಹೊರಗಡೆ ಹಾಕ್ತೀವಿ ಅಂತ ಹೇಳಿದ್ರು, ಹಾಗಾಗಿ ಬಿಟ್ಟಿದ್ದಾರಂತೆ. ಸೊ ನೋಡಿ, ಇವಾಗ ಈ ಹಂತಕ್ಕೆ ಬಂದಾಗ ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರೆ, ನೋಡಿ ಹುಳ ಕಾಣ್ತಾ ಇದೆಯಾ, ಈ ಹಂತಕ್ಕೆ ಬಂದಾಗ ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರೆ ಯೂಸ್ ಆಗಲ್ಲ, ಹುಳ ಸಾಯಲ್ಲ. ನೀಮ್ ಆಯಿಲ್ ಮತ್ತು ನೀಮ್ ಪೌಡ್ರು ಪೆಸ್ಟ್ ರಿಪಲೆಂಟ್, ಸಾಯಿಸಲ್ಲ, ಹುಳವನ್ನು ಸಾಯಿಸಲ್ಲ ಅಥವಾ ಫಂಗಸ್ಗಳನ್ನು ಸಾಯಿಸಲ್ಲ. ರಿಪಲೆಂಟ್ ಅಂದರೆ ಅದು ದೂರ ಹೋಗೋ ಹಾಗೆ ಮಾಡುತ್ತೆ, ಹತ್ತಿರಕ್ಕೆ ಬರದೇ ಇರೋ ಹಾಗೆ ಮಾಡುತ್ತೆ. ಸೊ ಈ ಹಂತದಲ್ಲಿ ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರೆ ಉಪಯೋಗ ಆಗಲ್ಲ. ನಿಮಗೆ ಪ್ರತಿ 30 ದಿನಕ್ಕೋ 25 ದಿನಕ್ಕೋ ಒಮ್ಮೆ ಸ್ಪ್ರೇ ಮಾಡ್ಕೊಂಡು ಬರ್ತಿದ್ರೆ ಬರುವ ಸಾಧ್ಯತೆಯೇ ಕಡಿಮೆ. ಸೊ ಒಂದು ಬೇರ್ ಸಿಸ್ಟಮ್, ರೂಟ್ ಸಿಸ್ಟಮ್ ಏನಿದೆ, ರೂಟ್ ಸಿಸ್ಟಮ್ಗೆ ನಮಗೆ ಬೇವಿನ ಪುಡಿ ಹಾಕೋದ್ರಿಂದ ರೂಟ್ಗೆ ಫಂಗಸ್ಗಳು ಅಥವಾ ಇನ್ಸೆಕ್ಟ್ಸ್ ಏನು ಬರುತ್ತೆ ಅದು ಅವಾಯ್ಡ್ ಆಗುತ್ತೆ.
ಸೊ ರೆಗ್ಯುಲರಾಗಿ ಸ್ಪ್ರೇ ಮಾಡೋದ್ರಿಂದ ಈ ಹುಳಗಳದ್ದು ಬಾಧೆ ಕೀಟ ಬಾಧೆ ಏನಿರುತ್ತೆ ನೋಡಿ, ಸಿಕ್ಕಾಪಟ್ಟ ಹುಳಗಳೆಲ್ಲ ಬದಿಯಲ್ಲ, ಇವರಿಗೆ ಕಟ್ ಮಾಡಿ ಬಿಸಾಕ್ತಾರೆ, ತೊಂದರೆ ಇಲ್ಲ. ಬಟ್ ನಾವು ರೆಗ್ಯುಲರಾಗಿ ಸ್ಪ್ರೇ ಮಾಡ್ಕೊಂಡು ಬಂದರೆ ಹುಳಗಳು ಬರೋ ಸಾಧ್ಯತೆನೇ ಕಡಿಮೆ ಇರುತ್ತೆ. ಓಕೆ ಸರ್. ಮೇಜರ್ ಸಿಸ್ಟಮ್ ಈಗ ನಮಗೆ ಮನುಷ್ಯನಿಗೆ ಕರಳು ಹೇಗೋ ಗಿಡಗಳಿಗೆ ಬೇರೆ ಹಾಗೆ, ಕರಳು ಸಿಸ್ಟಮ್ ಚೆನ್ನಾಗಿದ್ರೆ ಹೇಗೆ ನಾವು ಚೆನ್ನಾಗಿರ್ತೀವಿ ಹಾಗೆ ಬೇರೆ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ. ನೀವು ಭೂಮಿಗೆ ಒಂದು ಸಾವಯವ ಕೊಡುಗೆ ಕೊಡ್ತಾ ಇದ್ದೀರಾ, ಅಂದರೆ ಸಾವಯವವಾಗಿ ಕೃಷಿ ಮಾಡಿ ಅನ್ನೋ ಒಂದು ಉತ್ತೇಜನ ರೈತರಿಗೆ ಈ ಒಂದು ಮೂಲಕ ಕೊಡ್ತಾ ಇದ್ದೀರಾ. ಹೌದು, 100%. ಅಂದರೆ ನಿಮ್ಮದು ಒಂದು ಕೊಡುಗೆ ಇದ್ದೇ ಇರುತ್ತೆ. ಹೌದು, ನಾವೇನು ಮಾಡ್ತಾ ಇದ್ದೀವಿ, ಒಂದು ಜೊತೆಯಾಗಿ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀವಿ. ನಾವು ಲಾಭ ತಿಂತಾ ಇರೋದು 100% ರೈತರಿಂದನೇ. ನಾವು ಇವತ್ತು ಏನು ನಮ್ಮದು ಇಂಡಸ್ಟ್ರಿ ನಡೀತಾ ಇದೆ, ನಮ್ಮ ಎಂಪ್ಲಾಯೀಸ್ಗಳ ಸ್ಯಾಲ್ರಿ ಮತ್ತೊಂದು ಎಲ್ಲ ರೈತರಿಗೆ ಕೊಡೋ ಅಂಥ ದುಡ್ಡಲ್ಲೇ ನಾವು ಮಾಡ್ತಾ ಇರೋದು. ಆ ರೈತ ಕ್ಷೇತ್ರಕ್ಕೆ ವಾಪಸ್ ನಾವೇನು ಕೊಟ್ವಿ, ನಮಗೆ ರೈತರು ಹಣ ಕೊಟ್ಟರು, ಲಾಭ ಕೊಟ್ಟರು, ನಾವು ಮನೆ ಕಟ್ಕೊಂಡ್ವಿ, ಕಾರ್ ಇಟ್ಕೊಂಡ್ವಿ, ಚೆನ್ನಾಗಿದ್ದೀವಿ. ಸರಿ, ನಾವು ರೈತ ಕ್ಷೇತ್ರಕ್ಕೆ ನಾವೇನು ಕೊಟ್ವಿ, ಆ ಒಂದು ಕಾರಣಕ್ಕೋಸ್ಕರನೇ ಈ ಸಾಮಾಜಿಕ ಚಟುವಟಿಕೆಗಳು ಅವ್ರಿಗೆ ಎಜುಕೇಟ್ ಮಾಡುವಂಥದ್ದು, ಜೊತೆಗೆ ಅವ್ರಿಗೆ ಯಾವುದಾದ್ರೂ ಹಿಂಗೆ ವಿಶೇಷವಾಗಿ ಮಾಡಿರುವಂಥವ್ರನ್ನ ಗುರುತಿಸಿ ಸಮಾಜಕ್ಕೆ ಪರಿಚಯ ಮಾಡೋವಂಥದ್ದು ಈ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆಯಿಂದ ಇಟ್ಕೊಂಡಿದ್ದೀವಿ. ಹಾಂ ಸರ್, ಕೊನೆಯದಾಗಿ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೋಡಿ, ಎಲ್ಲರೂ ಹೇಳೋ ಹಾಗೆ ಕಂಪ್ಲೀಟ್ ಸಾವಯವದಲ್ಲಿ ಒಂದೇ ಸಲ ಬರೋಕ್ಕಾಗಲ್ಲ. ಸಾವಯವ ಇನ್ ದ ಸೆನ್ಸ್ ನಮಗೆ ಇರೋವಂಥ ನಮ್ಮ ಸುತ್ತಮುತ್ತ ಇರೋ ವಸ್ತುಗಳನ್ನು, ಸಗಣಿ ನಮಗೇನು ಸಿಗುತ್ತೆ ನ್ಯಾಚುರಲ್ಲಾಗಿ, ಅದನ್ನು ಬಳಸ್ಕೊಂಡು ಬೆಳೆಯುವಂಥ ಬೆಳೆಗಳು ಏನಿದೆ, ಒಂದೇ ಸಲ ನಾವು ಅಲ್ಲಿಂದ ಇಲ್ಲಿಗೆ ಬಂದುಬಿಡಿ ಅಂದರೆ ಬರೋಕ್ಕಾಗಲ್ಲ. ಅದನ್ನು ಬಳಕೆ ಕಡಿಮೆ ಮಾಡಿ. ಅತಿಯಾದ ಬಳಕೆಯಿಂದ ಭೂಮಿ ವಿಷ ಟಾಕ್ಸಿಕ್ ಆಗ್ತಾಯಿದೆ. ನಿಮಗೆ ಅದು ಅವಶ್ಯಕತೆ ಇರೋಲ್ಲ, ನೈಟ್ರೋಜನ್ ಅವಶ್ಯಕತೆ ಇರೋಲ್ಲ, ಯೂರಿಯಾ ಪದೇ ಹಾಕ್ತಾನೇ ಇರ್ತೀರ. ಅವಶ್ಯಕತೆ ಇಲ್ಲದೆ ಇದ್ದಾಗ ಭೂಮಿಲಿ ಅದು ಗಿಡ ಹೀರ್ಕೊಳ್ಳಲ್ಲ, ನೈಟ್ರೋಜನ್ ಹಾಗೆ ಉಳ್ಕೊಳ್ಳುತ್ತೆ. ಏನು ನೈಟ್ರೋಜನ್ ಹಾಗೆ ಉಳ್ಕೊಳ್ಳುತ್ತೆ, ಅದು ವಿಷ ಟಾಕ್ಸಿಕ್ ಆಗ್ತಾ ಹೋಗುತ್ತೆ. ಓವರ್ ನೈಟ್ರೋಜನ್ ಆದ್ರೂ ಸಮಸ್ಯೆನೇ, ಓವರ್ ಫಾಸ್ಫರಸ್ ಅಥವಾ ಪೊಟ್ಯಾಶು ಜಾಸ್ತಿ ಆದ್ರೂ ಸಮಸ್ಯೆನೇ, ಕಡಿಮೆ ಆದ್ರೂ ಸಮಸ್ಯೆನೇ. ಸೊ ನಾವು ಮಣ್ಣು ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ಹಿತಮಿತವಾಗಿ ಏನು ಬಳಕೆ ಮಾಡ್ಕೋಬೋದು ಮಾಡ್ಕೊಳ್ಳೋಣ. ಜೊತೆಯಾಗಿ ನಮಗೆ ಬೇಕಾಗಿರೋವಂಥ ಕೆಲವು ವಸ್ತುಗಳನ್ನು ನಾವು ಇಲ್ಲೇ ಜಮೀನಲ್ಲೇ ಮಾಡ್ಕೊಳ್ಳೋಣ. ಆಗದೇ ಇರೋ ಅಂಥದ್ದನ್ನು ನಮ್ಮಂಥವ್ರು ಯಾರಾದರೂ ಮಾಡ್ತಾ ಇರ್ತಾರೆ ಅಂಥವ್ರ ಹತ್ರ ತೊಗೊಳ್ಳಿ. ಸಾಧ್ಯವಾದಷ್ಟು ಕೃಷಿಲಿ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಗೆ ಇವತ್ತಿನ ದಿನಮಾನದಲ್ಲಿ ಲಾಭ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಖರ್ಚು ಕಡಿಮೆ ಮಾಡಿಕೊಂಡು ಗಳಿಸುವುದಕ್ಕಿಂತ ಉಳಿಸುವುದು ಲೇಸು ಅಂತೇಳಿ ನಾವು ಲಾಭ ಹೆಚ್ಚು ಮಾಡೋದಕ್ಕಿಂತ ಮಾಡ್ತಾರೆ ಖರ್ಚನ್ನು ಕಡಿಮೆ ಮಾಡಿಕೊಂಡ್ರೆ ಅದು ಲಾಭ ಇದ್ದಂಗೆ. ಒಳ್ಳೆ ರೀತಿಯಲ್ಲಿ ಇವತ್ತಿನ ಟೆಕ್ನಾಲಜಿ ಇದೆ, ಮೊಬೈಲ್ ಇದೆ, ಹಿಂದೆ ಏನೂ ಇರಲಿಲ್ಲ. ಇವತ್ತು ಏನು ಬೇಕು ನಮಗೆ ಜೋರಾಗಿ ಗೂಗಲ್ ಅಂತ ಹೇಳಿದ್ರೆ ಅದಷ್ಟು ನಮ್ಗೆ ಬರುತ್ತೆ. ಇದು ಸಮಸ್ಯೆ ಏನು, ಫೋಟೋ ಸ್ಕ್ಯಾನ್ ಮಾಡಿ ಏನು ಅಂತ ಹೇಳಿದ್ರೆ ಇದಕ್ಕೆ ಯಾವ ಔಷಧಿ ಹೊಡಿಬೇಕು ಅನ್ನೋ ಟೆಕ್ನಾಲಜಿ ಇದೆ. ಯುವಕರುಗಳು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೆ ರೀತಿಲಿ ಕೃಷಿ ಮಾಡಿ. ಎಲ್ಲರೂ ಕೃಷಿ ಲಾಸ್ ಅಂತಲೇ ಹೇಳ್ತಾರೆ, ಪ್ರೊಫೆಷ್ನಲ್ಲಾಗಿ ತೊಗೊಂಡು ಬಿಸ್ನೆಸ್ ಥರ ಮಾಡಿ. ಅದನ್ನೊಂದು ನಾನು ಹೇಗೆ ಬಿಸ್ನೆಸ್ ಮಾಡ್ತೀನೋ ಹಾಗೆ ನೀವೊಂದು ಕೃಷಿನ ಹಾಗೆ ಬಿಸ್ನೆಸ್ ಥರ ಮಾಡೋದು 100% ಲಾಭ ಮಾಡೇ ಮಾಡ್ಬೋದು. ಪ್ರತಿಯೊಂದು ಹಂತದಲ್ಲೂ ನೋಡಿ ಯೋಚನೆ ಮಾಡಿ ಎಲ್ಲಿ ಹಾಕಬೇಕು, ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಎಕ್ಸ್ಪೆಂಡಿಚರ್ ಮಾಡಬೇಕು, ಎಲ್ಲಿ ಲಾಭ ತೆಗಿಬೇಕು, ಇದೆಲ್ಲದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನಷ್ಟು ಯುವ ರೈತರುಗಳು ಅಥವಾ ಇನ್ನೋವೇಟಿವ್ ರೈತರುಗಳನ್ನು ಪರಿಚಯ ಮಾಡಿಕೊಡೋ ಪ್ರಯತ್ನ ನಾನು ನಮ್ಮ ಸಂಸ್ಥೆ ಮೂಲಕ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ.